ಅವಳಿ ನಗರ ಗದಗ ಬೆಟಗೇರಿಯಲ್ಲಿ ಕೇವಲ ನೀರಿನ ಸಮಸ್ಯೆ ಅಥವಾ ರಸ್ತೆ ಸಮಸ್ಯೆ ಒಳಚರಂಡಿಯ ಸಮಸ್ಯೆ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಒಂದು ಶಾಲೆ ಏನಿದೆ ಕನ್ನಡ ಶಾಲೆಗಳ ಪರಿಸ್ಥಿತಿ ಕೂಡ ಹದಗೆಟ್ಟು ಹೋಗ್ಬಿಟ್ಟಿದೆ. ಇಲ್ಲಿ ಸ್ಥಳೀಯರನ್ನು ನಾನು ಮಾತಾಡಿಸ್ತೀನಿ ಈ ಶಾಲೆ ಹೆಂಗಿದೆ ಅಂತ. ಇದು ಹತ್ರ ಸರಿಸುಮಾರು ನೂರಾರು ವರ್ಷಗಳ ಹಳೆಯ ಶಾಲೆ, ಬ್ರಿಟಿಷರ ಕಾಲದಿಂದಲೂ ಇದೆ. ಆದರೆ ನಮ್ಮ ಸರ್ಕಾರ ಬಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಕೂಡ ಶಾಲೆ ಯಾವುದೇ ರೀತಿಯ ಜೀರ್ಣೋದ್ಧಾರ ಕಂಡಿಲ್ಲ. ಸ್ಥಳೀಯರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ತೌಸಿಫ್ ನಾರಾಯಣ್. ಸರ್ ನಾ 5ನೇ ತಲಿಂತ್ರ ಬಾಜು 1ನೇ ಕ್ಲಾಸ್ ಕಲ್ತಿದ್ರಿ. 1ನೇ ನಂಬರ್ ಶಾಲೆ ಆಗಿದ್ದು ಬಾಜು. ಅವಾಗ್ಲಿಂದ್ರ ಹೆಂಗ್ ಅದಾವ ಈ ತಗಡಿ ಗಿಡ ಹೆಂಗ್ ಅದಾವ ಎಲ್ಲ ಸೇಮ್ ಅದಾವ, ಯಾವುದೇ ತರ ಚೇಂಜ್ ಆಗಿಲ್ಲ. ಎಷ್ಟು ಸರ್ಸ್ ಬಂದ್ರು ಟೀಚರ್ಸ್ ಬಂದ್ರು ಯಾವುದೇ ತರ ಚೇಂಜಸ್ ಆಗಿಲ್ಲ. ಈಗ ನೀವು ಒಳಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ನೀವು ಕಾಲು ಇಡಕ್ಕೆ ಬೇಸರ ಆಗ್ತೀರಿ. ಆ ನಮ್ಗೆ ಬಿದ್ದುದು ಬೀಳ್ತೈತ್ರಿ ಈಗ ದಬ್ಬ ಅಂತೇಳಿ. 1967ದಾಗ ಆಗಿದ್ರಿ ಇದು. ಅವಾಗ್ಲಿಂತ್ರ ಆಗಿದ್ದು ಅವಾಗ್ಲಿಂತ್ರ ಆಗಿದ್ದ ಸಾಲಿ ಇನ್ನೂ ಮಟ್ಟ ಯಾವ ಅಧಿಕಾರಿನೂ ಬಂದಿಲ್ಲ. ಒಂದೇ ಮಾತನ್ನ ಕಾರ್ಮಿಕರ್ಲಿಂತ್ರ ಅವು ಬರ್ತಾವ ಇವು ಬರ್ತಾವ ಅಂತಾರೆ, ಯಾರು ಕಾರ್ಮಿಕರು ಬಂದಿಲ್ಲ. ಟೀಚರ್ಸ್ ಅದಾರ, ಟೀಚರ್ಸ್ ಇವ್ರಿಗೆ ಒಂದು 6 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾರೆ. ಅವ್ರು ಟೀಚರ್ಸ್ ಇದನ್ನು ಹೇಳಂಗಿಲ್ಲ. ಶಾಲೆಯಾಗ ಯಾವುದೇ ಥರ ಸ್ವಚ್ಛತೆ ಇಲ್ಲ. ನಿಮ್ಗೆ ಬೇಕಂದ್ರೆ ವಿಡಿಯೋ ತೋರಿಸ್ತೀನಿ, ಶಾಲೆ ಹೆಂಗೆ ನೀಟ್ ಇರ್ತೈತೆ ಆ ಥರ ಶಾಲೆನೇ ಇಲ್ಲ ಸರ್. ಅದಕ್ಕೆ ನಾವು ನಿಮ್ಮ ಮೀಡಿಯಾಲಿಂದ ಹೇಳೋದೇನೆಲ್ಲ ನೀವು ಮೀಡಿಯಾರಾಗಿ ಈ ಶಾಲೆ ಒಂದು ಒಳ್ಳೇದ ಶಾಲೆ ಮಾಡಿಸ್ಬೇಕಂತ ಹೇಳಿದ್ವಿ. ನಮ್ಮ ಅಧಿಕಾರಿಗಳ ಮ್ಯಾಗ ನಿಂತ ಶಾಲೆ ಹಂಗೈತಿ, ಬಡವ್ರಿಗೆ ಅದು ಕಿಟ್ಟು ಕೊಡ್ತೀವಿ ಇದು ಕಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲ ಸರ್, ಗಟ್ರ ಶಾಲೆ ಮುಂದೆ ಗಟ್ರ ಐತ್ರಿ. ಅದು ಮಳೆಗಾಲ ಬಂತಂದ್ರೆ ಗಟ್ರ ನೀರು ಶಾಲೆ ಒಳಗೆ ಹೋಗುತ್ತೆ ಸರ್. ಇವು ಹಳೇದ್ರಿ ಸರ್, ಪೂರ ಇಲ್ಲಿ ಪೂರ ನೋಡ್ರಿ ಗಟ್ರ ನೋಡ್ರಿ. ನೀರು ಬಂತಂದ್ರೆ ಪೂರ ಆ ಶಾಲೆ ಬಿದ್ದೈತೆ ಸರ್. ಅದು ಶಾಲಿನೂ ಹಳೇದ್ರಿ. ಈಗ ಅದನ್ನು ಬಂದ್ ಮಾಡಿ ಮಾರ್ಕ್ ಹಾಕ್ಬಿಟ್ರಿ ಸರ್. ಯಾಕಂದ್ರೆ ಮ್ಯಾಗ್ಲಿಂದ ಬೀಳ್ತೈತ್ರಿ ಮಣ್ಣ, ಸೀಲಿಂಗ್ ಬೀಳ್ತೈತೆ ಸರ್. ತಗಡ ಹಾಕ್ಸಾರ ಮನೆಯಲ್ಲಿ. ಅದು ತಗಡ ಎದಕ್ಕೆ ಹಾಕ್ಸಾರ ಅವ್ರಿಗೆ ದೇವ್ರಿಗೆ ಗೊತ್ತದ. ಅಲ್ಲಿ ರಿಸೀಸ್ ಹೋಗೋದೈತಿ, ಅದು ಪೂರ ವಾಸನೆ ಹೊಡೈತಿ. ಯಾವುದೇ ಥರ ನೀರಿಗೆ ಹುಡುಗರು ಆಟಾಡಕತ್ತಾರ ಸರ್. ಅಲ್ಲಿ ಯಾವುದೇ ಥರ ಸ್ವಚ್ಛ ಇದ್ರೆ ನೋಡ್ರಿ, ಕಲ್ಲು ಯಾ ನಮ್ಗೆ ಬಿದ್ದಾವು. ಇಲೆಕ್ಷನ್ ಟೈಮ್ ದಿವಸ ಇವ್ರಿಗೆ ಸಾಲಿ ಬೇಕು. ಇವು ಇಲೆಕ್ಷನ್ ಬರ್ತಾವಲ್ರಿ, ಅವಾಗ ಇವ್ರಿಗೆ ಸಾಲಿ ಬೇಕು. ಅವಾಗ ಪೊಲೀಸರು ಗಿಲೀಸರು ಎಲ್ಲರೂ ಬರ್ತಾರೆ. ಒಂದು ಕಿಟಕಿ ಕಟ್ಟಾದ್ರೂ ಅವಾಗ ಆರ್ಡರ್ ಮಾಡಿಕೊಂಡು ಫುಲ್ ಇಟ್ಕೊಂತಾರೆ ಇವರು. ಇಲೆಕ್ಷನ್ ಹೋತು ಇಲ್ಲಿ ಯಾವ್ದು ಅದಿಲ್ಲ, ಒಂದು ಪೇಂಟ್ ಇಲ್ರಿ ಸರ್. ಇನ್ನೂ ಮಠ ಸಾಲಿಗೆ ಒಂದು ಪೇಂಟ್ ಸುಧಾ ಇಲ್ರಿ. ಅದಕ್ಕೆ ನಾವು ಏನಂತೀವಿ, ನಿಮ್ಮ ಮೀಡಿಯಾ ಮುಖಾಂತರ ಈ ಓಣಿ ಮುಖಾಂತರ ಇದು ಒಂದು ಒಳ್ಳೆ ಶಾಲೆ ಆಗ್ಬೇಕು. ಯಾಕಂದ್ರೆ 100 ವರ್ಷದ ಶಾಲೆ ಸರ್ ಅದು, 100 ವರ್ಷದ ಶಾಲೆ. ಇನ್ನೂ ಮಠ ಯಾವುದಿಲ್ಲ. ನಿಮ್ಮ ಮುಂದೆ ನಾ ತೋರಿಸ್ತೀನಿ, ಲೈವ್ ತೋರಿಸ್ತೀನಿ. ಒಂದು ಶಾಲೆ ಗೇಟ್ ನೋಡ್ರಿ, ಪೇಂಟಿಂಗ್ ನೋಡ್ರಿ. ಇವೆಲ್ಲ ಬಿದ್ದೈತೆ ಸರ್, ಪೂರ ಬಿದ್ದು ಹಾಳಾಗೈತಿ, ಗಟ್ರ ಐತಿ. ಆ ಮೆಂಬರ್ಗಾರ ನಾವು ನೋಡೇ ಇಲ್ಲ. ಮೆಂಬರ್ ಈ ವಾರ್ಡಿಗೆ ಮೆಂಬರ್ ಸಂಬಂಧಪಡ್ತಾನಲ್ಲ, ಅವಾಗ ನಾವು ನೋಡೇ ಇಲ್ಲ. ಒಂದೇ ಮಾತಿದ್ದಿದೆ. ಯಾಕಂದ್ರೆ ಮೆಂಬರ್ಗೆ ಸಂಬಂಧಪಟ್ಟಿದ್ದ ಕೆಲಸ ಇರ್ತಾವ್ರಿ ಇವ್ರು. ಒಂದು ವಾರ್ಡ್ ಒಂದು ಓಣ್ಯಾಗ ಒಂದು ಶಾಲೆ ಇರ್ತೈತಿ. ಟೀಚರ್ಸ್ಗೆ ಯಾವುದೇ ಥರ ಟೀಚರ್ಸ್ ಡ್ರೆಸ್ ಇಲ್ಲ. ಅವ್ರು ತನ್ನ ಮನಸ್ಸಿಗೆ ಬರ್ತಾರೆ, ತನ್ನ ಮನಸ್ಸಿಗೆ ಹೋಗ್ತಾರೆ. ನಮ್ಮ ಹುಡುಗರು ಏನೈತಿ, ಕಾಲಾಗ ಮುಳ್ಳು ಹಾಕೊಂಡು ಕಲ್ಲು ಹಾಕೊಂಡು ಒಂದು ಕಾರ್ಮಿಕರ ಸಾಲಿಗೆ ಕಿಟ್ಲಿಂತ ಬರ್ತಾವೆ. ಕಾರ್ಮಿಕರ ಕಿಟ್, ಆ ಕಿಟ್ನು ಒಳ್ಳೆ ಅಂದ್ರೆ ಕಿಟ್ ಅಂದರೆ ಸಾಲಿಗೆ ನೀವು ಹುಡುಗರಿಗೆ ಬರ್ತಾವಲ್ಲ, ಪುಸ್ತಕ ಬುಕ್ಕ ಶೂಸು. ಆ ಹುಡುಗರಿಲ್ಲ ನಿಮ್ಮ ಮುಂದೆ ಆಟ ಆಡ್ತಾರೆ. ಹಂಗೆ ನಾ ನಿಮ್ಗೆ ತೋರಿಸ್ತೀನಿ, ಒಂದ್ಸತ ಬಂದು ಭಾಳ ಒಳ್ಳೇದಾಗುತ್ತಂತ ನಾ ಅನಿಸಿಕೆ ನಂದು. ಅಲ್ಲ, ಈಗ ಒಂದು ನಿಟ್ಟಿನೊಳಗೆ ನಾವು ವಿಚಾರ ಮಾಡ್ತಾ ಹೋದ್ರೆ ಇವತ್ತು ಶಾಲಿ ಪರಿಸ್ಥಿತಿ ಎಷ್ಟು ದುಸ್ಥಿತಿ ಐತಿ. ಮಕ್ಕಳು ಭವಿಷ್ಯ ಐತಿ. ಎಷ್ಟೋ ಜನ ಮಕ್ಕಳು ಓದಿ ತಮ್ಮ ಭವಿಷ್ಯ ಕಟ್ಕೋಬೇಕು. ಅದರಿಂದ ಸರ್ಕಾರಗಳು ಈ ಥರ ಶಾಲೆಗಳನ್ನು ಉದ್ಧಾರ ಮಾಡೋದು ಚಲೋ ಅಂತಿರೋ, ಅಥವಾ ಈಗೇನು ಗ್ಯಾರಂಟಿ ಕೊಟ್ಕೋತ ಅಡ್ಡಾಡಕತ್ತಾರಲ್ಲ ಅದು ಚಲೋ ಅಂತಿರೋ? ಇವು ಗ್ಯಾರಂಟಿ ಅವ್ರಿಗೆ ರೀ, ಬಡವ್ರಿಗೆ ಗ್ಯಾರಂಟಿ ಇಲ್ಲ ಸರ್. ಒಂದೇ ಮಾತು, ಈ ಉದ್ಧಾರ ಗ್ಯಾರಂಟಿ ಅವ್ರು ಕೊಡೋದಕ್ಕೆ ಈ ಸಾಲಿಗೆ ಗೌರ್ಮೆಂಟ್ ಸಾಲಿಗೆ ಹಾಕಿದ್ರೆ ಒಳ್ಳೇದು. ಇವತ್ತಿಗೆ ನೋಡ್ರಿ, ಈಗ ಸಾಲಿಗೆ 5,000 ರೂಪಾಯಿ ಇರ್ಸರಿ ಗೌರ್ಮೆಂಟ್. ಪ್ರೈವೇಟ್ ಸಾಲಿ ಇಂಗ್ಲೀಷ್ ಸ್ಕೂಲ್ 5,000 ರೂಪಾಯಿ ಇರ್ಸರಿ. ಈಗೆಲ್ಲ ಸಾಲಿಗಳಿಗೆ ಗೌರ್ಮೆಂಟ್ ಸಾಲಿಗೆ ಹಾಕ್ಬೇಕಂತ ಅವ್ರು ಟ್ರೈ ಮಾಡಕತ್ತಾರೆ. ಆದರೂ ಇವ್ರು ಟೀಚರ್ಸ್ ಏನು ಮಾಡ್ತಾರೆ, ಯಾರಿಗೆ ಬೇಕು ಅವ್ರು ತೊಗೊಳ್ತಾರೆ. ಒಂದೇ ಮಾತು, ಹೌದು ಎಲ್ಲಾರನ್ನು ತೊಗೊಳಂಗಿಲ್ಲ. ಹೆಂಗೆ ತೊಗೊಳ್ತಾರೆ? ಯಾಕಂದ್ರೆ ಪೇರೆಂಟ್ಸ್ಗೆ ಗೊತ್ತೇ ಇಲ್ಲ ಗೌರ್ಮೆಂಟ್ ಶಾಲೆ ಅಂದ್ರೆ ಏನು. ಗೌರ್ಮೆಂಟ್ ಶಾಲಿದಾಗ ಏನೇನು ಫ್ಯೂಚರ್ ಅದಾವು ಗೊತ್ತೇ ಇಲ್ಲ. ಓನ್ಲಿ ಇಂಗ್ಲೀಷ್ ಸ್ಕೂಲ್. ಅವ್ರಿಗೆ ಆಟೋಗೆ ಹಚ್ಚಿರಿ 1,000 ರೂಪಾಯಿ, ಬಸ್ಸಿಗೆ ಹಚ್ಚಿರಿ 1,000 ರೂಪಾಯಿ, ಇಂಥವು ತೋರಿಸ್ತಾರೆ. ಈಗ ನೀವು ಇಂಗ್ಲೀಷ್ ಸ್ಕೂಲ್ಗೆ ಹೋಗ್ರಿ ಸರ್, ನಮ್ಮ ಹುಡುಗ ಗೌರ್ಮೆಂಟ್ ಶಾಲೆ ಕಲಿತದ, ಅಲ್ಲಿಂದ ಫ್ಯೂಚರ್ ಹೆಂಗಿತ್ತು ರೀ. ಇಲ್ಲಿ ನೀಟ್ ನೋಡ್ರಿ, ಡ್ರೆಸ್ಸಿಂಗ್ ನೋಡ್ರಿ, ಶೂಸ್ ನೋಡ್ರಿ, ನೀಟ್ನೆಸ್ ಇರ್ತೈತಿ. ಅಲ್ಲಿ ಗೌರ್ಮೆಂಟ್ ಶಾಲೆಗೆ ಹೋಗ್ರಿ, ಯಾವುದೇ ಥರ ನೀಟ್ ಇರೋಂಗಿಲ್ಲ. ನಿಮ್ಮ ಹುಡುಗರು ನಿಮ್ಮ ಮ್ಯಾಗ ಬಿಟ್ಟಿದ್ದು ಅಂತ ಹೇಳಿ ಕಳ್ತಾರೆ. ಈಗ ತಾಯಿ ತಂದೆ ಗೌರ್ಮೆಂಟ್ ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹಾಕಿಸ್ಬೇಕು. ಈ ಥರ ನಮ್ಮ ಪರಿಸ್ಥಿತಿ ಆಗೈತಿ. ಈಗ ಗೌರ್ಮೆಂಟ್ ಏನು ನೀವು ಫ್ರೀ ಯೋಜನೆ ಕೊಡತ್ತಾರಲ್ಲ, ಈಗ ಹುಡುಗರು ಕಾಲೇಜ್ ಹುಡುಗರಿಗೆ ಬಸ್ ಫ್ರೀ ಮಾಡ್ಯಾರ. ಇವ್ರು ಮಾಡೋ ಜರೂರತ್ ಏನಿತ್ತು? ಹಾಂ, ಅದಕ್ಕೆ ಹುಡುಗರಿಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಅದರ ಸ್ಕಾಲರ್ಶಿಪ್ಗೆ ಹಾಕಿರಿಲ್ಲ. ಹಾಂ, ಮತ್ತು ಕಾರ್ಮಿಕರು ಭಾಳ ಮಂದಿ ಇದಾರೆ. ಒಂದು ಕಿಟ್ ಬರೋಬ್ಬರಿ ಕಿಟ್ಟು ಕೊಡತ್ತಿಲ್ಲ. ಈಗ ಹುಡುಗರಿಗೆ ಒಟ್ಟ ಫ್ಯೂಚರ್ ಇಲ್ಲ ಅಂತೇಳಿ ನಾನು ಹೇಳಿಸು ಅನ್ಸಿದ್ದು ನಮ್ದು. ಈ ವಾರ್ಡ್ ಮೆಂಬರ್ಗೂ ಸ್ವಲ್ಪ ನೀವು ಅವ ಎಲ್ಲದನ್ನು ಭೇಟಿ ಆಗ್ಬೇಕು ನಾವು. ಯಾಕಂದ್ರೆ ವಾರ್ಡ್ ಮೆಂಬರು ಸಂಬಂಧ ಇಲ್ಲ ಇದಕ್ಕೆ. ಒಂದ್ಸತ ಬಂದು ನೋಡಿ, ಇಲೆಕ್ಷನ್ ದಿವಸ ನೋಡ್ರಿ ಸರ್, ಶಾಸಕರು ಅವರು ಇವ್ರು ಏನು ಗಮನ ಹರಿಸಲ್ಲ ಅಂತಾರೆ. ಅಲ್ರಿ, ನಾವು ಹೇಳಿದ್ರೆ ಬರ್ತಾರೆ ಅವರು ಶಾಸಕರಿಗೆ. ಇಲ್ಲ ಅವ್ರದ್ದು ಗುದ್ದಾಡಕ್ಕೆ ಹೇಳ್ತಾರೆ. ಈಗ ಅವರು ನನಗೆ ಪೋಸ್ಟ್ ನಿನಗೆ ಪೋಸ್ಟ್ ಅಂತ ಹೇಳಿ. ಈಗ ಕಾಂಗ್ರೆಸ್ದವ್ರು ಬರೋಂಗಿಲ್ಲ, BJP ದವ್ರು ಬರೋಂಗಿಲ್ಲ, JDS ದವ್ರು ಬರೋಂಗಿಲ್ಲ. ಇಲೆಕ್ಷನ್ ದಿವ್ಸ ನೀವು ಬಹುಶಃ ಬಂದರೆ ನಿಮ್ಗೆಲ್ಲ ಸ್ವಚ್ಛ ಕಾಣುತ್ತೆ. ಇದು ಬರ್ದಿದ್ದು ಪೇಂಟ್, ಅವಾಗ ಪೇಂಟ್ ಬರ್ದಿದ್ರು ಸರ್. ಇನ್ನೂ ಮಟ್ಟ ಪೇಂಟ್ ಇಲ್ಲ. ಒಬ್ಬ ಶಾಸಕರ ಬಂದಿಲ್ಲ, ಒಬ್ಬರು ಟೀಚರ್ಸ್ ಪ್ರಿನ್ಸಿಪಲ್ ಬಂದಿಲ್ಲ. ಹಾಂ, ಮತ್ತು ವಿದ್ಯಾರ್ಥಿ ಆಫೀಸ್ ಏನೈತಲ್ಲ ನಮ್ಮ ಗದಗ ಜಿಲ್ಲೆಯಲ್ಲಿ, ಅವರು ಬಂದು ನೋಡಿಲ್ಲ. ಪಾಠ ಗೀಟ ಎಲ್ಲ ಸರಿಯಾಗಿ ಮಾಡ್ತಾರೆ.
ಅದು ಭಾಳ ಅಂದ್ರೆ ಒಂದು ಮಧ್ಯಾಹ್ನ 1:30 ಮುಗಿದು ಬಿಡ್ತಿದ್ರಿ ಇವ್ರದ್ದು. ಅವಾಗ ನಿಂತು ಟೀಚರ್ಸ್ ಊಟ ಗೀಟ ಮಾಡ್ತಾರೆ, ಹುಡುಗರು ಅಲ್ಲಿ ಆಡ್ತಾರೆ. ಯಾಕಂದ್ರೆ ಒಂದು ಗಾರ್ಡನೇ ಇಲ್ಲ ಮೊದಲಿ ಮಾತು. ಹುಡುಗರು ಆಟ ಆಡ್ಬೇಕಂದ್ರೆ ಒಂದು ಗಾರ್ಡನ್ ಬೇಕಾ, ಕನಿಷ್ಠ ಒಂದು ಕಡೆ ಕುಂತು ಊಟ ಮಾಡಕ್ಕೆ ಒಂದು ಜಾಗ ಬೇಕು. ಇಲ್ಲೇ ಇಲ್ರಿ ಅದು. ನಿಮ್ಗೆ ಬಹುಶಃ ತೋರಿಸ್ತೀನಿ, ಆ ಕದ ಹಾಕ್ಯಾರ, ಸಾಲಿ ಕದ ಮೊದ್ಲಾಗೇನು ಸಾಲಿ ಇತ್ತು ನಾವು ಕಲಿಯೋ ಮುಂದೆ ಫುಲ್ ಇರ್ತಿತ್ತು ಸರ್. ಇದು ನಮ್ಮ ಹಳೆ 1ನೇ ನಂಬರ್ ಸಾಲ, ಇದ್ರಾಗ ಕಲ್ತಿದ್ನ ಫುಲ್ ಇತ್ತು ಸರ್. ಅವಾಗ ಎಂಥ ಡಿಸೈನ್ ಎಂಥ ಡ್ರಾಯಿಂಗ್ ಬರ್ತಿದ್ದು, ಆಟ ಆಡ್ತಿದ್ರು ನಮ್ಗೆ. ಈ ಸಾಲಿಗೆ ಸಂಬಂಧ ಯಾವುದೇ ಗಾರ್ಡನೂ ಇಲ್ಲ, ಆಟ ಆಡೋಕ್ಕೆ ಸಾಮಾನು ಇಲ್ಲ. ಅದು ರಿಸೀಸ್ ಐತಿ, ಅದನ್ನು ಬಂದ್ ಐತಿ. ಅದಕ್ಕೆ ನೀರಿಲ್ಲ, ಏನಿಲ್ಲ. ಒಟ್ಟಲ್ಲಿ ಕೊಂಡು ಲಾಕ್ಡೌನ್ ಮುಂಚೆಗ್ಲಿಂದ ಏನು ಇತ್ತು ರೀ, ಅವಾಗ್ಲಿಂದ ಮತ್ತೆ ಹಳಗಾಡ್ಬಿಟ್ಟೈತೆ ನೋಡ್ರಿ. ಹುಡುಗರಿಗೆ ಎಲ್ಲಿ ಆಡಕ್ಕೆ, ಕಾರವಾಣಿಗೆ ಪಟ ಆರ್ಸಕ್ಕೆ ಇದು ಒಂದು ಆಗೈತಿ. ಕಾರವಾಣಿ ದಿವ್ಸ ಬಂದ್ರೆ ನಿಮ್ಗೆಲ್ಲ ಹುಡುಗರು ತಗಡು ಬ್ಯಾಗ್ ಸಿಗ್ತಾವೆ. ಆದ್ರೆ ಯಾರು ಬಿದ್ದಂದ್ರೆ ಮುಗೀತು, ಅದಕ್ಕೆ ಹೊಣೆಗಾರ ಗೌರ್ಮೆಂಟ್ ಅಂತೇಳಿ ನಾವು ಹೇಳ್ತೀವಿ.